ಈ ಸಂಸ್ಥೆ ಬಗ್ಗೆ ನನಗೆ ಭಾಳ ಗೌರವ ಇದೆ. ನಲ್ಲಿ ಒಂದು ಈ ಸಮಸ್ಯೆ ನನಗೆ ತಿಳಿದಾಗೆ ಕಾಸಿಗಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ಅಲ್ಲ. ನಾನು ಪ್ರತಿ ಕಡೆ ಹೇಳ್ತಾ ಇದ್ದೇನೆ, ನಮ್ಮ ಬದುಕು ಯಾವತ್ತೂ ನಮ್ಮ ಕೈಯಲ್ಲಿದೆ. ಇನ್ನೊಂದು ಕಡೆ ನಿಮಗೆ ವಿದ್ಯಾರ್ಜನೆ ಮಾಡಿದಂಥ ಗುರುಗಳನ್ನು ಆದರ್ಶವಾಗಿ ತಗೋಬೇಕು. ಯಾಕಂದರೆ ಥಾಮಸ್ ಆಲ್ವಾ ಎಡಿಸನ್ ತಾವೆಲ್ಲರೂ ಕೂಡ ಕೇಳಿದರೆ ಒಬ್ಬ ಮಹಾನ್ ವಿಜ್ಞಾನಿ. ಶಿವಾಜಿ ತಾಯಿಯ ಮಳೆಯಲ್ಲಿ ಬದುಕಿದಂಥವನು. ಅಷ್ಟೇಕೆ ನಮ್ಮ ತಂದೆ ಒಬ್ಬ ರೈತ. ಅಪಹಾಸ್ಯಗಳು ಬರ್ತವೆ, ನಿಂದನೆಗಳು ಬರ್ತವೆ, ಕಷ್ಟಗಳು ಬರ್ತವೆ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ನಾನು ಉದಾಹರಣೆಗೆ ತಗೊಳ್ತೇನೆ. ಈ ಜೀವನನೇ ಬೇಡ ಅನ್ನೋ ಮಟ್ಟಕ್ಕೆ ಅಪಮಾನಗಳನ್ನು ಎದುರಿಸಿದಂಥ ಒಬ್ಬ ಅಂಬೇಡ್ಕರ್, ಒಬ್ಬ ಅಬ್ದುಲ್ ಕಲಾಂ ಮನೆ ಮನೆಗೂ ಪೇಪರ್ ಹಾಕಿದಂಥದ್ದು, ಏನು ಬೀದಿ ದೀಪಗಳ ಕೆಳಗಡೆ ಓದದಂಥ ಸರ್ ಎಂ ವಿಶ್ವೇಶ್ವರಯ್ಯ, ತಾವೆಲ್ಲರೂ ಕೇಳಿದೆ ಭಗತ್ ಸಿಂಗ್. ಆಗ ಆತನು ಮುಗುಳ್ನಗೆಯಿಂದ ನಗ್ತಾ ಹೇಳ್ತಾನೆ ಆ ಅಧಿಕಾರಿಗೆ, ಬ್ರಿಟಿಷ್ ಅಧಿಕಾರಿಗೆ, ನೋಡಿ ಸ್ವಾಮಿ, ನಾವು ಭಾರತೀಯರು ಹೀಗೆ. ನಮ್ಮ ಈ ಒಂದು ವರಸಿದ್ಧಿ ವಿನಾಯಕ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು, ನನ್ನ ಬಾಲ್ಯ ಸ್ನೇಹಿತರು, ವಕೀಲ ಮಿತ್ರರಾಗಿರ್ತಕ್ಕಂಥ ಶೇಷಾದ್ರಿ ಸರ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಈ ಸಂಸ್ಥೆಯ ಉಪಾಧ್ಯಕ್ಷರು, ಹಿರಿಯರು ಪೂಜ್ಯರಾಗಿದ್ದಂಥ ರಘುನಾಥ್ ಸರ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಹಿರಿಯರು ಪೂಜ್ಯರು, ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅಣ್ಣವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಿರ್ದೇಶಕರಾಗಿರ್ತಕ್ಕಂಥ ನಿವೃತ್ತ ಶಿಕ್ಷಕರು ಆಗಿರ್ತಕ್ಕಂಥ ಲಕ್ಷ್ಮಣ್ ಸರ್ ಅವರೇ, ಮುಖ್ಯವಾಗಿ ನಾವು ಭಾಳ ಮೊದಲಿನಿಂದ ಕೂಡ ಭಾಳ ಪ್ರೀತಿಯಿಂದ ಕರೀತಕ್ಕಂಥದ್ದು ಮಸೂದ್ ಅಣ್ಣ ಅಂತಾನೆ ಕರೆಯೋದು ಎಲ್ಲಾದರೂ ಸಿಕ್ಕಿದ್ರೆ. ಸೊ ಅಷ್ಟು ಆತ್ಮೀಯತೆ ಅವ್ರಿಗೆ. ಈ ಸಂಸ್ಥೆ ಮುಖ್ಯವಾಗಿ ಈ ಒಂದು ಒಳ್ಳೆಯ ಈ ಸಂಸ್ಥೆಯ ಒಂದು ಅಭ್ಯುದಯಕ್ಕೆ ಶ್ರಮಿಸ್ತಾ ಇರ್ತಕ್ಕಂಥ ನಿರ್ದೇಶಕರಾಗಿರ್ತಕ್ಕಂಥ ಮಸೂದ್ ಅಣ್ಣವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನನ್ನ ಆತ್ಮೀಯರು, ಸ್ನೇಹಿತರು, ನಮ್ಮ ಮುಖ್ಯ ಶಿಕ್ಷಕರು ಆಗಿರ್ತಕ್ಕಂಥ ಸತ್ಯನಾರಾಯಣ ಸರ್ ಅವರೇ, ಮುಖ್ಯವಾಗಿ ನನಗೆ ತುಂಬ ಮೊದಲಿನಿಂದ ಕೂಡ ಅಬ್ಬಯ್ಯ ಅವರು ಭಾಳ ಪ್ರೀತಿ. ಸುಮಾರು 20 ವರ್ಷದ ಒಂದು ಸ್ನೇಹಿತರು ನಮಗೆ ಅಬ್ಬಯ್ಯ ಅವರು. ನಮ್ಮ ಪ್ರಾಂಶುಪಾಲರಾಗಿರ್ತಕ್ಕಂಥ ಅಬ್ಬಯ್ಯ ಸರ್ ಅವರೇ, ಎಲ್ಲ ಉಪನ್ಯಾಸಕ ವೃಂದದವರೇ ಮತ್ತು ಎಲ್ಲ ಶಿಕ್ಷಕ ವೃಂದದವರೇ, ವೇದಿಕೆ ಒಂದು ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ಪ್ರೀತಿಯ ಮಕ್ಕಳೇ, ಮತ್ತು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದಿಂದ ಬಂದಿರತಕ್ಕಂಥ ನಮ್ಮ ಚಲಪತಿ ಸರ್ ಅವರೇ, ನಮ್ಮ ಜಗದೀಶ್ ಅವರೇ, ಶಂಕರ್ ಅವರೇ, ನನ್ನ ಸ್ನೇಹಿತ ಆಗಿರ್ತಕ್ಕಂಥ ನರಸಿಂಹ ಶೆಟ್ಟಿ ಅವರೇ, ಪ್ರೀತಿಯ ಮಕ್ಕಳೇ, ಅಧ್ಯಕ್ಷರಿಂದ ಹಿಡಿದು ಭಾಳಷ್ಟು ಜನ ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿ ಮಾತಾಡಿದ್ದಾರೆ. ಈ ಸಂಸ್ಥೆಗೆ ನನ್ನ ಸ್ನೇಹಿತ ಆಗಿರ್ತಕ್ಕಂಥ ಶೇಷಾದ್ರಿ ಅವರು ಕರೆದಾಗ ನಾನು ಮೊನ್ನೆನೇ ಬರಬೇಕಾಯಿತು, ಕಾರಣಾಂತರಗಳಿಂದ ಬರಲಿಕ್ಕಾಗಲಿಲ್ಲ. ಆದರೆ ಮೊನ್ನೆ ಫೋನ್ ಮಾಡಿ, ಇಲ್ಲ ನೀವು ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ಭಾಳ ಸಂತೋಷದಿಂದ ಒಪ್ಪಿಕೊಂಡೆ. ಯಾಕಂದರೆ ಈ ಸಂಸ್ಥೆ ಬಗ್ಗೆ ನನಗೆ ಭಾಳ ಗೌರವ ಇದೆ. ನಮ್ಮ ತಂದೆಯು ಕೂಡ ಈ ಸಂಸ್ಥೆ ಬಗ್ಗೆ ಹೇಳ್ತಾ ಇದೆ. ಭಾಳಷ್ಟು ಮುನಿಯಪ್ಪ ಅಂತ ಏನು ಅವರು ಉಲ್ಲೇಖ ಮಾಡಿದ್ರು, ಮುಖ್ಯ ಶಿಕ್ಷಕರು, ನಮ್ಮ ತಂದೆಯವರು ಭಾಳ ಸ್ನೇಹಿತರು. ಸೊ ಆ ನಿಟ್ಟಿನಲ್ಲಿ ಈ ಸಂಸ್ಥೆ ಬೆಳೆದು ಬಂದಂಥ ರೀತಿ, ಇಲ್ಲಿ ವಿದ್ಯಾರ್ಜನೆ ಮಾಡಿದಂಥ ಮಕ್ಕಳು ಅವರು ಎಂಥ ಒಂದು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತಕ್ಕಂಥ ನಿದರ್ಶನಗಳು ಭಾಳಷ್ಟಿದೆ. ಸೊ ಆ ನಿಟ್ಟಿನಲ್ಲಿ ಒಂದು ಈ ಸಂಸ್ಥೆ ನನಗೆ ತಿಳಿದಾಗೆ ಕಾಸಿಗಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ಅಲ್ಲ. ಸೇವೆಯನ್ನು ಮನದಲ್ಲಿಟ್ಕೊಂಡು ಸೇವೆಗಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರತಿಷ್ಠಿತ ಸಂಸ್ಥೆ ಅಂತ ನನ್ನ ಮನದಾಳದ ಒಂದು ಮಾತು ಇದಾಗಿದೆ. ಇದರಲ್ಲಿ ಯಾವ ಒಂದು ತಪ್ಪು ಇಲ್ಲ ಅಂತ ಕೂಡ ನಾನು ಭಾವಿಸ್ತೀನಿ. ಆದಮೇಲೆ ತಾವೆಲ್ಲರೂ ಕೂಡ ಮಕ್ಕಳು ಒಳ್ಳೆಯ ಶಿಕ್ಷಣವನ್ನು ಪಡೀತಾ ಇದ್ದೀರಿ. ಶಿಕ್ಷಣ ಜೀವನದಲ್ಲಿ ಮಕ್ಕಳಿಗೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಘಟ್ಟ. ಕುವೆಂಪು ಅವರು, ರಾಷ್ಟ್ರಕವಿ ಕುವೆಂಪು ಅವರು ನಮಗೆ ಶಿಕ್ಷಣ ಎಷ್ಟು ಮುಖ್ಯ ಅಂತ ಒಂದು ಕಡೆ ವ್ಯಾಖ್ಯಾನ ಮಾಡ್ತಾರೆ. ಮಗು ಹುಟ್ಟುತ್ತಲೇ ವಿಶ್ವಮಾನವ. ಆ ಮಗು ಬೆಳೀತಾ ಬೆಳೀತಾ ಮನುಷ್ಯ ಅಲ್ಪಮಾನವನ್ನು ಹಾಕ್ಸ್ಕೊಳ್ತಾನೆ. ಅಲ್ಪಮಾನವನಾಗಿರ್ತಕ್ಕಂಥವನ್ನ ಮತ್ತೆ ವಿಶ್ವಮಾನವದತ್ತ ಕೊಂಡೊಯ್ಯಬೇಕಾದ್ರೆ ಶಿಕ್ಷಣ ಅಗತ್ಯ ಅಂತಕ್ಕಂಥ ಮಾತನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಕುವೆಂಪು ಅವರು. ಏನಿದೆ ಅರ್ಥ? ಹುಟ್ಟಿದಾಗ ಮಕ್ಕಳು ನಾವು ಆ ಮಗುಗೆ ನಿಷ್ಕಲ್ಮಶವಾದಂಥ ಮನಸ್ಸು, ಇದು ಮಾಡ್ಬೋದಾ ಮಾಡಬಾರ್ದಾ, ಇದು ತಪ್ಪಾ ಸರಿಯಾ ಅಂತ ಆ ಮಗು ಗೊತ್ತಿರಲ್ಲ. ನಿಷ್ಕಲ್ಮಶವಾದಂಥ ದೇವರಿಗೆ ಹೋಲಿಸ್ತಾರೆ ಮಕ್ಕಳನ್ನು. ಕಾಲಕ್ರಮೇಣ ಏನಾಗ್ತೀವಿ, ಬೆಳಿತೀವಿ. ಮನುಷ್ಯರಾಗಿ ಬೆಳೆದಾಗ ಮನುಷ್ಯ ಭಾಳ ಅಲ್ಪಮಾನವನಾಗ್ತಾನೆ.
ಯಾಕಂದರೆ ದುರಾಸೆಗಳು ಅವನನ್ನು ಆವರಿಸ್ಕೊಂಡಿರ್ತದೆ, ಕೆಟ್ಟ ಅಭ್ಯಾಸಗಳು ಅವನು ಆವರಿಸ್ಕೊಂಡಿರ್ತದೆ. ಅವನು ತುಳಿಬೇಕು, ನಾನು ಮೇಲೆ ಬರಬೇಕು, ಅವನೆಲ್ಲಾದರೂ ಹೋಗಲಿ ನಾನು ಬದುಕಿದ್ರೆ ಸಾಕು ಅಂತ ಒಂದು ಕೆಟ್ಟ ಆಲೋಚನೆಗಳನ್ನು ಮೈ ತುಂಬಿಸ್ಕೊಂಡು ಜೀವನದಲ್ಲಿ ಒಬ್ಬ ಅಲ್ಪಮಾನ ಅನಿಸ್ಕೊಳ್ತಾನೆ. ಅಂಥ ಕೆಟ್ಟ ಆಲೋಚನೆಗಳನ್ನು ಅವನಲ್ಲಿ ಹೋಗಲಾಡಿಸ್ಬೇಕಾದ್ರೆ ಅವನಿಗೆ ಶಿಕ್ಷಣ ಕೊಟ್ಟರೆ ಅವನಲ್ಲಿರ್ತಕ್ಕಂಥ ಕೆಟ್ಟ ಆಲೋಚನೆಗಳು ಹೋಗಿ ಒಳ್ಳೆಯ ಆಲೋಚನೆ ಮುಂದೆ ಸಾಕ್ತಾನೆ. ಅಂಥ ಆಲೋಚನೆಗಳ ಅವನು ಮುಂದೆ ಸಾಗಬೇಕಾದ್ರೆ ಶಿಕ್ಷಣ ಅಗತ್ಯ ಅಂತಕ್ಕಂಥ ಮಾತನ್ನು ಪ್ರತಿಪಾದಿಸಿದ್ರು ಯಾರು? ಕುವೆಂಪು ಅವರು. ಸೊ ಇದನ್ನು ನಾವು ಹಿನ್ನೆಲೆಯಾಗಿ ತಗೊಂಡಾಗ ನಾನು ಕೆಲವಾರು ಮಾತುಗಳನ್ನು ತಮ್ಮ ಮುಂದೆ ನಾನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಆದಮೇಲೆ ನಾನು ಪ್ರತಿ ಕಡೆ ಹೇಳ್ತಾ ಇದ್ದೇನೆ, ನಮ್ಮ ಬದುಕು ಯಾವತ್ತೂ ನಮ್ಮ ಕೈಯಲ್ಲಿದೆ, ನಮ್ಮ ಬದುಕು ಇನ್ನೊಬ್ಬರ ಕೈಯಲ್ಲಿಲ್ಲ. ಯಾಕಂತ ಹೇಳಿದ್ರೆ ನೀವು ಮುಖ್ಯವಾಗಿ ಜೀವನದಲ್ಲಿ ಒಂದು ಕಡೆ ತಂದೆ ತಾಯಿಗಳನ್ನು ಇನ್ನೊಂದು ಕಡೆ ನಿಮಗೆ ವಿದ್ಯಾರ್ಜನೆ ಮಾಡಿದಂಥ ಗುರುಗಳನ್ನು ಆದರ್ಶವಾಗಿ ತಗೋಬೇಕು. ಯಾಕೆ ಆದರ್ಶವಾಗಿ ತಗೋಬೇಕು ಅನ್ನೋದಕ್ಕೆ ನಮ್ಮಲ್ಲಿ ಭಾಳಷ್ಟು ಉದಾಹರಣೆಗಳಿದೆ. ಚರಿತ್ರೆಗಳನ್ನು ಓದಬೇಕು, ಚರಿತ್ರೆಗಳನ್ನು ಅಧ್ಯಯಿಸಬೇಕು. ಯಾಕಂದರೆ ಥಾಮಸ್ ಆಲ್ವಾ ಎಡಿಸನ್ ತಾವೆಲ್ಲರೂ ಕೂಡ ಕೇಳಿದ್ರಿ, ಒಬ್ಬ ಮಹಾನ್ ವಿಜ್ಞಾನಿ. ಹೆಂಗೆ ತಾಯಿ ಅಥವಾ ತಂದೆ ಜೀವನದಲ್ಲಿ ಮಕ್ಕಳಿಗೆ ಒಂದು ಆದರ್ಶಪ್ರಾಯವಾಗಿರ್ತಾರೆ ಅಂತ ಹೇಳೋದಕ್ಕೆ ಒಂದು ನಿದರ್ಶನ. ಅವನು ಚಿಕ್ಕ ವಯಸ್ಸಿನಲ್ಲಿ ಬಹಳ ತುಂಟ, ಪ್ರತಿನಿತ್ಯ ಗಲಾಟೆ ಮಾಡ್ತಕ್ಕಂಥದ್ದು. ಇದರಿಂದ ಶಿಕ್ಷಕ ಬೇಸತ್ತೋ, ನೋಡು ನೀನು ಹಾಳಾಗೋದಿಲ್ಲ ಅಲ್ಲದೆ ಮಕ್ಕಳು ಹಾಳು ಮಾಡ್ತಾ ಇದೆಯಾ, ನೀನು ಶಾಲೆಯಿಂದ ಹೋಗು ಅಂತ ಕಳಿಸ್ಬಿಡ್ತಾನೆ. ಸಲ ಹತ್ಕೊಂಡು ಮನೆಗೆ ಬರ್ತಾನೆ, ತಾಯಿಗೆ ಹೇಳ್ತಾನೆ ನನ್ನ ಶಿಕ್ಷಕರು ಏನು ಶಾಲೆಯಿಂದ ಕಳಿಸ್ಬಿಟ್ರು ಅಂತ. ಮತ್ತು ಆ ಹುಡುಗನ ಕೈ ಹಿಡ್ಕೊಂಡು ನೇರವಾಗಿ ತಾಯಿ ಶಾಲೆಗೆ ಬರ್ತಾಳೆ. ಅಂಗ್ಲಾಚಿ ಬೇಡ್ಕೊಳ್ತಾರೆ ಶಿಕ್ಷಕರನ್ನ, ಏನೋ ತಪ್ಪು ಮಾಡಿದ್ದಾನೆ, ಮುಂದೆ ಅದನ್ನು ನಾನು ಸರಿಪಡಿಸ್ಕೊಳ್ತೇನೆ, ಅದಕ್ಕೊಂದು ಅವಕಾಶ ಕೊಡಿ ಅಂದರೆ, ಇಲ್ಲ ಇದನ್ನ ಹಾಳಾಗೋದಲ್ದಿರ ಬೇರೆಯವರು ಹಾಳಾಗ್ತಾರೆ, ಇದನ್ನು ಬೇಡ ನೀವು ಇದನ್ನ ಕರ್ಕೊಂಡು ಹೋಗಿ ಅಂತ ಹೇಳಿಬಿಡ್ತಾನೆ. ಆಗ ಮಗನ ಬಗ್ಗೆ ಆಕೆಗೆ ಆಗಲೇ ಗೊತ್ತಿತ್ತು, ಮಗ ಎಂಥ ಬುದ್ಧಿವಂತ, ಅವನು ಯಾವ ಮಟ್ಟಕ್ಕೆ ಹೋಗ್ತಾನೆ ಅಂತ ಹೋಗ ಶಿಕ್ಷಕರಿಗೆ ಹೇಳ್ತಾರೆ. ಇವತ್ತು ನನ್ನ ಮಗನನ್ನು ಇಲ್ಲಿ ಶಾಲೆಯಲ್ಲಿ ಬೇಡ ಅಂತ ಇದ್ದೀರಿ, ಆದರೆ ಒಂದು ದಿನ ಬರ್ತದೆ ಇಡೀ ವಿಶ್ವವೇ ನನ್ನ ಮಗನ ಕಡೆ ನೋಡುವಾಗ ಮಾಡ್ತೀನಿ ಅಂತ ಹೇಳಿ ಪಣ ತೊಟ್ಟು ಆ ಮಗನ ಕೈ ಹಿಡ್ಕೊಂಡು ಆಚೆ ಬರ್ತಾಳೆ ತಾಯಿ. ಮನೆಯಲ್ಲಿ ಪಾಠ ಹೇಳ್ತಾಳೆ, ಅವನಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸ್ಕೊಳ್ತಾಳೆ. ಇವತ್ತು ನಾವು ಕತ್ಲಲ್ಲಿ ಏನು ಬೆಳಕನ್ನು ಕಾಣ್ತೀವಿ, ಆ ಬಲ್ಪನ್ನು ಕಂಡಂಥ ಒಬ್ಬ ಮಹಾನ್ ವಿಜ್ಞಾನಿ ಯಾರು? ಥಾಮಸ್ ಆಲ್ವಾ ಎಡಿಸನ್. ಅಲ್ಲಿಗೆ ಸ್ಫೂರ್ತಿ ಅನ್ನೋದು ಎಲ್ಲೂ ಇಲ್ಲ, ನಮ್ಮ ತಂದೆ ತಾಯಿಗಳಲ್ಲೇ ಇದೆ. ಶಿವಾಜಿ ತಾಯಿಯ ಮಡಿಲಲ್ಲಿ ಬದುಕಿದಂಥವನು. ಶಿವಾಜಿ ತಾಯಿಯ ಮಡಿಲಲ್ಲಿ ಬದುಕಿ ಈ ದೇಶದ ಭಾವೈಕ್ಯತೆ ಸದೃಢತೆಯನ್ನು ಮೆರೆದಂಥ ಒಬ್ಬ ಮಹಾನ್ ಛತ್ರಪತಿ. ಆತನ ಬೆಳೆದಿದ್ದು ತಾಯಿಯ ಮಡಿಲಲ್ಲಲ್ವೇ? ಅಷ್ಟೇಕೆ ನಮ್ಮ ತಂದೆ ಒಬ್ಬ ರೈತ, ಆತನಲ್ಲಿ ಎಷ್ಟು ಸಮಯ ಪ್ರಜ್ಞೆ ಇದೆ. ಒಬ್ಬ ತಂದೆ ಆಗಿರ್ತಕ್ಕಂಥ ಬೆಳಗ್ಗೆ ಎದ್ದು ತೋಟಕ್ಕೆ ಹೋಗಿ ಏನು ನಿಷ್ಠಾವಂತಿಕೆಯಿಂದ ಕೆಲಸ ಮಾಡ್ತಾನೆ ತಂದೆ, ದೇಶಕ್ಕೆ ಅನ್ನ ಕೊಡ್ತಾನೆ, ತನ್ನ ವೃತ್ತಿಯಲ್ಲಿ ಪ್ರಾಮಾಣಿಕತೆಯನ್ನು ತೋರ್ಪಡಿಸಿದಂಥ ಒಬ್ಬ ತಂದೆ ನಮಗೆ ಸ್ಫೂರ್ತಿ ಅಲ್ವೇ? ಇವರನ್ನು ಸ್ಫೂರ್ತಿಯಾಗಿ ತಗೊಂಡು ಜೀವನದಲ್ಲಿ ಮುಂದೆ ಸಾಗುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತಕ್ಕಂಥ ಅನಿವಾರ್ಯತೆ ಇವತ್ತು ಮುಂದೆ ಪೀಳಿಗೆ ಅನಿಸ್ಕೊಳ್ತಕ್ಕಂಥ ನಿಮ್ಮ ಮೇಲಿದೆ ಅಂತಕ್ಕಂಥದ್ದು ನನ್ನ ಆಶಾಭಾವನೆ. ನೋಡಿ ಮಕ್ಕಳೇ, ಇವತ್ತು ನೀವು ಪರೀಕ್ಷೆಯನ್ನು ಎದುರಿಸ್ತಾ ಇದ್ದೀರಿ. ಈ ಪರೀಕ್ಷೆಯನ್ನು ಮುಗಿಸ್ತೀರಿ, ಉತ್ತೀರ್ಣ ಆಗ್ತೀರಿ. ಆದರೆ ಮುಂದೆ ಜೀವನದ ಒಂದು ಪರೀಕ್ಷೆ ಅನ್ನೋದಿದೆ, ಅದನ್ನು ಬಹಳ ದಿಟ್ಟದಿಂದ ಎದುರಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಜೀವನದ ಒಂದು ಜೀವನದ ಒಂದು ಪರೀಕ್ಷೆಯಲ್ಲಿ ಏನಂತ ಹೇಳಿದ್ರೆ, ನಾವು ಬದುಕುವಾಗ ನಮ್ಮ ಜೀವನದಲ್ಲಿ ಅನೇಕ ಅಡೆತಡೆಗಳು ಬರ್ತವೆ, ಅಪಮಾನಗಳು ಬರ್ತವೆ, ಅಪಹಾಸ್ಯಗಳು ಬರ್ತವೆ, ನಿಂದನೆಗಳು ಬರ್ತವೆ, ಕಷ್ಟಗಳು ಬರ್ತವೆ, ಅನೇಕ ಸಮಸ್ಯೆಗಳು ನಮಗೆ ಎದುರಾಗ್ತದೆ. ಇವೆಲ್ಲವನ್ನು ಕೂಡ ಮೆಟ್ಟಿ ನಿಂತಾಗ ಜೀವನದಲ್ಲಿ ನಾವು ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೆ ನಮ್ಮಲ್ಲಿ ಅನೇಕ ನಿದರ್ಶನಗಳಿದ್ದಾವೆ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ನಾನು ಉದಾಹರಣೆಗೆ ತಗೊಳ್ತೇನೆ. ಈ ದೇಶ ಕಂಡಂಥ ಒಬ್ಬ ಪ್ರತಿಭಾನ್ವಿತ ನಾಯಕ. ಒಂದು ಕಾಲದಲ್ಲಿ ಬ್ರಿಟಿಷರು ಹೇಳಿದರು, ಏನಕ್ಕೆ ಇವರು ಸ್ವಾತಂತ್ರ್ಯ ಅಂತ ಪರಿತಪಿಸ್ತಾ ಇದ್ದಾರೆ ಭಾರತೀಯರು, ಒಂದು ಸಂವಿಧಾನವನ್ನು ರಚಿಸ್ಕೊಳ್ತಕ್ಕಂಥ ಪ್ರಬುದ್ಧರಲ್ಲ ಇವರು, ದಡ್ರು ಅಂದರು ನಮ್ಮನ್ನು. ಆದರೆ ಚಿಕ್ಕ ವಯಸ್ಸಿನಿಂದೆಲ್ಲ ಬಡತನದಲ್ಲಿ ಹುಟ್ಟಿ ಅನೇಕ ಅಪಮಾನಗಳನ್ನು ಎದುರಿಸಿ ಈ ಜೀವನನೇ ಬೇಡ ಅನ್ನೋ ಮಟ್ಟಕ್ಕೆ ಅಪಮಾನಗಳನ್ನು ಎದುರಿಸಿದಂಥ ಒಬ್ಬ ಅಂಬೇಡ್ಕರ್ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತು ಒಂದು ಅದ್ಭುತವಾದಂಥ ಭವ್ಯ ಸಂವಿಧಾನವನ್ನು ರಚಿಸಿ ಭಾರತೀಯರು ದಡ್ಡರಲ್ಲ ಪ್ರಬುದ್ಧರಂತ ಇಡೀ ವಿಶ್ವಕ್ಕೆ ಸಾರಿದಂಥ ಒಬ್ಬ ಮಹಾನ್ ಚೇತನ ಯಾರು? ಡಾಕ್ಟರ್ BR ಅಂಬೇಡ್ಕರ್.
ಕಷ್ಟದಲ್ಲಿದೆ ಅಂತ ಆವತ್ತೇ ಅವರು ಹಿಂದೆ ಹೋಗಿದ್ರೆ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಒಬ್ಬ ಅಬ್ದುಲ್ ಕಲಾಂ ಮನೆ ಮನೆಗೂ ಪೇಪರ್ ಆಗ್ತಾ ಇದ್ದಂಥವನು, ಬಡತನದಲ್ಲಿ ಬಹಳಷ್ಟು ಸೋರಿಗೆ ಹೋಗಿದ್ದಂಥವ್ರು. ಬಡತನ ಅಂದ್ಕೊಂಡು ಮನೇಲಿ ಕೂತಿದ್ರೆ ಅವರು ಒಬ್ಬ ಮಹಾನ್ ವಿಜ್ಞಾನಿ ಆಗ್ತಾ ಇದ್ದ, ಈ ದೇಶದ ಒಬ್ಬ ರಾಷ್ಟ್ರಪತಿ ಆಗ್ತಾ ಇದ್ದ. ಅವರಲ್ಲಿ ಒಂದು ಶಿಸ್ತು ಸಂಯಮ ಇದ್ದಿದ್ದರಿಂದ ಆ ಬಡತನ ಯಾವುದು ಅಡ್ಡು ಬರಲಿಲ್ಲ. ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿ ಹೋದಂಥ ಅಬ್ದುಲ್ ಕಲಾಂನ ಒಂದು ಇತಿಹಾಸ ನಮ್ಮ ಮುಂದಿಲ್ವಾ? ಅನೇಕ ಕಷ್ಟಗಳನ್ನು ಮೆಟ್ಟಿ ನಿಲ್ಲಿಲ್ವಾ? ಏನು ಬೀದಿ ದೀಪಗಳ ಕೆಳಗಡೆ ಹೋದಂಥ ಸರ್ ಎಂ ವಿಶ್ವೇಶ್ವರಯ್ಯ ಒಬ್ಬ ವಿಶ್ವವಿಖ್ಯಾತಿ ಏನು ಇಂಜಿನಿಯರ್ ಅನ್ಸ್ಕೊಳ್ಳಿಲ್ವಾ? ಸೊ ಇವೆಲ್ಲವೂ ಕೂಡ ನಾವು ನಿದರ್ಶನಗಳಾಗಿ ತಗೋಬೇಕಾಗ್ತದೆ. ಅವರು ಎಷ್ಟೇ ಅಪಮಾನಗಳು ಸಮಸ್ಯೆಗಳು ಎದುರಾದರೂ ಕೂಡ ಅವನ್ನೆಲ್ಲೂ ಕೂಡ ಮೆಟ್ಟ ನಿಂತು ಅವರ ಇವತ್ತು ಹೆಸರುಗಳು ಸುವರ್ಣಾಕ್ಷರಗಳೆಲ್ಲ ಬರೆದಿದೆ ಅಂತ ಇತಿಹಾಸವನ್ನು ಸೃಷ್ಟಿ ಮಾಡುವಂಥವ್ರು ತಾವಾಗಬೇಕು. ಯಾವತ್ತು ಬಡತನ ನಮ್ಮ ಬೆಳವಣಿಗೆ ಮಾನದಂಡವಾಗಬಾರ್ದು. ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಬದುಕಬೇಕಾಗ್ತದೆ. ಅಷ್ಟೇ ಅಲ್ಲ, ಜೀವನದಲ್ಲಿ ನಾವು ಯಾವತ್ತೂ ಕೂಡ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬಾರ್ದು. ಕೆಲವೊಮ್ಮೆ ತಪ್ಪುಗಳು ಅನಿವಾರ್ಯ ಆಗ್ತದೆ, ಅದನ್ನು ಜೀವನದಲ್ಲಿ ಸರಿದಿದ್ಕೊಳ್ತಕ್ಕಂಥ ಪ್ರವೃತ್ತಿಗಳನ್ನು ನಾವು ಬೆಳೆಸ್ಕೋಬೇಕು. ಒಬ್ಬ ಚಿಂತಕರು ಒಂದು ಕಡೆ ಹೇಳ್ತಾರೆ, ತಮ್ಮ ಕಳಕಳಿಯನ್ನು ನಾನು ಮೊನ್ನೆ ಕೂಡ ಹೇಳಿದೆ, ಒಬ್ಬ ಚಿಂತಕರು ಒಂದು ಕಳಕಳಿಯನ್ನು ವ್ಯಕ್ತಪಡಿಸ್ತಾರೆ. ನಾವು ಒಂದು ಕಲ್ಲನ್ನು ಕೆತ್ತಿದ್ರೆ ಅದು ಶಿಲ್ಪಿಯಾಗಿ ರೂಪುಗೊಳ್ತದಂತೆ, ಆದರೆ ಜೀವನದುದ್ದಕ್ಕೂ ಕೆತ್ತಿದ್ರು ಕೂಡ ಶಿಲ್ಪಿಯಾಗಿ ರೂಪುಗೊಳ್ಳದೆ ಇರ್ತಕ್ಕಂಥ ವಸ್ತು ಈ ಪ್ರಪಂಚದಲ್ಲಿ ಏನಾದರೂ ಇದ್ದರೆ ಮನುಷ್ಯ ಅಂತ. ಯಾಕೆ? ನಮ್ಮ ದುರಾಲೋಚನೆಗಳು, ನಮ್ಮ ಕೆಟ್ಟ ಆಲೋಚನೆಗಳು, ನಮ್ಮ ನಕಾರಾತ್ಮಕ ಚಿಂತನೆಗಳು ಮನುಷ್ಯನನ್ನು ಅಲ್ಪಮಾನವನ್ನಾಗಿಸ್ಕೊಂಡು ನಾವು ಯಾವತ್ತೂ ಕೂಡ ಶಿಲ್ಪಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರವೃತ್ತಿಗಳನ್ನು ಬೆಳೆಸ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ಕಳಕಳಿಯನ್ನು ವ್ಯಕ್ತಪಡಿಸಿದ್ರು. ಯಾಕಂದರೆ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಇವತ್ತಿನ ಮಕ್ಕಳು ಈ ದೇಶದ ಒಂದು ಭಾವೈಕ್ಯತೆ, ಒಂದು ಸದೃಢತೆಯನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥ ಪರಿಪೂರ್ಣವಾದಂಥ ಜವಾಬ್ದಾರಿ ಇವತ್ತು ನಿಮ್ಮ ಮುಂದಿದೆ. ತಾವೆಲ್ಲರೂ ಕೇಳಿದೆ, ಭಗತ್ ಸಿಂಗ್ 24 ವರ್ಷ ಚಿಕ್ಕ ವಯಸ್ಸಿನಲ್ಲಿ ನೇಣಗಂಬ ಹೇರಿದಂಥ ಒಬ್ಬ ಮಹಾನ್ ಚೇತನ. ಅದನಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೇಣಗಂಬವನ್ನು ಹತ್ತಿಸ್ತಾರೆ. ಅವರನ್ನು ಕರ್ಕೊಂಡು ಬಂದಾಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೇಣಗಂಬಕ್ಕೆ ಹತ್ತಿಸುವಂಥ ಸಂದರ್ಭದಲ್ಲಿ ಗಳಗಳಗಳನ್ನೇ ನಗ್ತಾ ಇರ್ತಾನೆ. ಆಗ ಬ್ರಿಟಿಷ್ ಅಧಿಕಾರಿ ಕೇಳ್ತಾರೆ, ಏನು ಭಗತ್ ಸಿಂಗ್, ನಿನ್ಗೇನು ತಲೆ ಕೆಟ್ಟಿದೆಯಾ? ಕೆಲವೇ ಕ್ಷಣಗಳಲ್ಲಿ ಸತ್ತೋಗ್ತೇನೆ, ನೀನು ನೇಣಗಂಬಗೆ ಏರ್ತೀಯ, ನಿನಗೇನು ಭಯ ಅನ್ನೋದಿಲ್ವಾ ಅಂದಾಗ ಆಗ ಆತನು ಮುಗುಳ್ನಗೆಯಿಂದ ನಗ್ತಾ ಹೇಳ್ತಾನೆ ಆ ಅಧಿಕಾರಿಗೆ, ಬ್ರಿಟಿಷ್ ಅಧಿಕಾರಿಗೆ, ನೋಡಿ ಸ್ವಾಮಿ, ನಾವು ಭಾರತೀಯರು ಹೀಗೆ, ನಾವು ರಾಷ್ಟ್ರ ಪ್ರೇಮ ಅನ್ನೋದು ನಮ್ಮಲ್ಲಿ ಆ ರೀತಿ ಇರ್ತದೆ. ನಾವು ಸತ್ತೋದ್ರೂ ಪರವಾಗಿಲ್ಲ, ಈ ದೇಶವನ್ನು ಕಾಪಾಡುವಂಥ ಎಂಥ ಸಂದಿಗ್ಧ ಪರಿಸ್ಥಿತಿ ಬಂದರೂ ಕೂಡ ಇದನ್ನು ಇದೇ ರೀತಿಯಲ್ಲಿ ನಾವು ಸ್ವೀಕರಿಸ್ತೀವಿ. ಬಹುಶಃ ಇಂಥ ದೃಶ್ಯವನ್ನು ಭಾರತದಲ್ಲಿ ಬಿಟ್ಟರೆ ನೀನು ಎಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ದೃಶ್ಯವನ್ನು ಆನಂದಿಸು ಅಂತ ಹೇಳ್ತಾನೆ ಬ್ರಿಟಿಷ್ ಅಧಿಕಾರಿಗೆ. ಇಂಥ ಮಹಾನ್ ಚೇತನಗಳು ಹುಟ್ಟು ಹೋಗಿರ್ತಕ್ಕಂಥ ನಾಡು ಇದು. ದಯವಿಟ್ಟು ನಿಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ತಕ್ಕಂಥದ್ದು, ತಾವೆಲ್ಲರೂ ಕೂಡ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದೀರಿ. ಆ ಭಗವಂತನ ಅನುಗ್ರಹ ನಿಮ್ಮ ಮೇಲೆ ಇರಬೇಕು. ಇವತ್ತಿನ ಮಕ್ಕಳು ನಾಳಿನ ಒಂದು ಪ್ರಜೆಗಳು ನೀವು. ಈ ದೇಶದ ಭಾವೈಕ್ಯತೆ ಸದೃಢತೆಯನ್ನು ತಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಒಳ್ಳೆಯ ಒಂದು ಬದುಕನ್ನು ಕಂಡುಕೊಳ್ಳುವಂಥ ಒಂದು ವ್ಯವಸ್ಥೆನ ಇವತ್ತು ನೀವು ಆ ನಿಟ್ಟಿನಲ್ಲಿ ಸಾಗಿದಾಗ ಮಾತ್ರ ನಿಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು, ನಿಮಗೆ ಬೋಧನೆ ಮಾಡ್ತಕ್ಕಂಥ ನಿಮ್ಮ ಗುರುಗಳಿಗೆ ಒಂದು ನೀವು ಸಮರ್ಪಣೆ ಮಾಡ್ತಕ್ಕಂಥ ಒಂದು ಏನು ಗೌರವ ಅಂತ ಕೂಡ ನನ್ನ ಭಾವನೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ಸ್ನೇಹಿತ ಇರ್ತಕ್ಕಂಥ ಶೇಷಾದ್ರಿ ಅವ್ರ ಬಗ್ಗೆ ಕೂಡ ಹೇಳಬೇಕು. ಬಹುಶಃ ಆವಾಗ ನಾನು ಬೆಂಗಳೂರಿಗೆ ಹೋದಾಗ ಅಥವಾ ಅವರು ಮುಳಬಾಲ್ಗೆ ಬಂದಾಗ ಭೇಟಿ ಆಗ್ತಾ ಇರ್ತೀವಿ. ಅವ್ರು ಪ್ರತಿ ಸಲನೂ ಹೇಳ್ತಾ ಇರ್ತಾರೆ, ಏನೋ ಮಕ್ಕಳ ಒಂದು ಸೇವೆ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ಪ್ರತಿ ಸಲನೂ ಶಾಲೆ ಬಗ್ಗೆ ಒಂದಲ್ಲ ಒಂದು ರೀತಿ ನನಗೆ ಪ್ರಸ್ತಾವನೆ ಮಾಡ್ತಾರೆ. ನನ್ನ ಜೊತೆಗೆ ನನಗೆ ಬೆನ್ನೆಲುಬಾಗಿ ನನ್ನ ಆಡಳಿತ ಮಂಡಳಿ ಇದೆ, ನನಗೆ ಬೆನ್ನೆಲುಬಾಗಿ ನನ್ನ ಶಿಕ್ಷಕರಿದ್ದಾರೆ, ನನ್ನ ಉಪನ್ಯಾಸಕರಿದ್ದಾರೆ, ನಾನು ಏನೋ ಒಂದು ಮಾಡ್ತೀನಿ. ಹಿಂದೆ ಏನು ಒಂದು ಇತಿಹಾಸ ಸೃಷ್ಟಿ ಮಾಡಿತ್ತು ಆ ಸಂಸ್ಥೆ, ನಮ್ಮ ನಿರ್ದೇಶಕರ ಮತ್ತು ಎಲ್ಲ ಸಿಬ್ಬಂದಿ ವರ್ಗದ ಒಂದು ಸಹಾಯದಿಂದ ಏನೋ ಒಂದು ಸೃಷ್ಟಿ ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ಅಚಲವಾದಂಥ ಒಂದು ಮನಸ್ಸನ್ನು ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಆ ಭಗವಂತ ಅಷ್ಟೈಶ್ವರ್ಯ ಆರೋಗ್ಯ ಕೊಟ್ಟು ಅವರನ್ನು ಚೆನ್ನಾಗಿಟ್ಟಿರಲಿ. ಈ ಸಂಸ್ಥೆಯನ್ನು ಅತ್ಯುನ್ನತ ಒಂದು ಎತ್ತರಕ್ಕೆ ಬೆಳೆಸ್ತಕ್ಕಂಥ ಒಂದು ಶಕ್ತಿ ಅವ್ರಿಗೂ ಮತ್ತು ಅವರ ಆಡಳಿತ ಮಂಡಳಿಗೆ ಮತ್ತು ವಿಶೇಷವಾಗಿ ಉಪನ್ಯಾಸಕರು ಮತ್ತು ಶಿಕ್ಷಕರಿಗೆ ಆ ಭಗವಂತ
ಅದನ್ನು ನೀಡಲಿ ಅಂತ ಕೂಡ ನಾನು ಭಾವಿಸ್ತಾ ಸೊ ಮತ್ತೊಮ್ಮೆ ಮಗದೊಮ್ಮೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಬದುಕು ನಿಮ್ಮ ಕೈಯಲ್ಲಿದೆ, ನಿಮ್ಮ ಬದುಕು ಇನ್ನೊಬ್ಬರ ಕೈಯಲ್ಲಿಲ್ಲ. ನಾನು ಹೇಗೆ ಬದುಕಬೇಕು, ಮುಂದೆ ನಾನು ಏನಾಗಬೇಕು, ನನ್ನ ಬದುಕು ಯಾವ ರೀತಿ ಇರಬೇಕು, ಅದಕ್ಕೆ ಜೀವನದಲ್ಲಿ ಗುರಿಯನ್ನು ಇಟ್ಕೋಬೇಕು. ಸ್ವಾಮಿ ವಿವೇಕಾನಂದ ಅದೇ ಹೇಳಿದ್ದು, ದುಡ್ಡಿಲ್ಲದವನು ಬಡವನಲ್ಲ, ಯಾರು ಜೀವನದಲ್ಲಿ ಗುರಿ ಇಲ್ಲದೆ ಬದುಕ್ತಾನೋ ಅವನೇ ಸಮಾಜದ ಕಟ್ಟಕಡೆಯ ಬಡವ ಅಂತ. ಸೊ ಅದಕ್ಕೆ ಗುರಿಯನ್ನು ಇಟ್ಕೊಳ್ಳಿ, ನೀವು ಅಂದ್ಕೊಂಡಿದ್ದನ್ನು ಸಾಧಿಸಿ ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ, ಬೋಧನೆ ಮಾಡ್ತಕ್ಕಂಥ ನಿಮ್ಮ ಗುರುಗಳಿಗೆ, ನಿಮಗೆ ವಿದ್ಯಾರ್ಜನೆ ಕೊಟ್ಟಂಥ ಈ ಸಂಸ್ಥೆಗೆ ಒಂದು ಕೀರ್ತಿಯನ್ನು ತಂದು ಒಂದು ಒಳ್ಳೆ ಮಕ್ಕಳಾಗಿ ತಾವು ಬೆಳೆದು ಹೊರಹೊಮ್ಮಬೇಕು ಅಂತ ಕೂಡ ಆ ತಾಯಿ ಸರಸ್ವತಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ, ಈ ಸಂಸ್ಥೆ ಇನ್ನೂ ಒಂದು ಎತ್ತರಕ್ಕೆ ಬೆಳೆಯಲಿ ಅಂತ ಕೂಡ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ, ನಮ್ಮಿಂದ ಈ ಸಮಸ್ಯೆಗೆ ಏನೇ ಒಂದು ಸಹಕಾರ ಬೇಡದು ಕೂಡ ಸದಾ ನಾವು ಸಿದ್ಧರಿರ್ತೇವೆ ಅಂತ ಕೂಡ ಆಡಳಿತ ಮಂಡಳಿಗೆ ನಾನು ಮನವಿ ಮಾಡ್ತಾ, ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.